ದಕ್ಷಿಣ ಭಾರತದ ಇತಿಹಾಸದಲ್ಲಿ ಒಂದು ಅದ್ಭುತ ಅಧ್ಯಾಯ ಅಂದ್ರೆ ಅದು ವಿಜಯನಗರ ಸಾಮ್ರಾಜ್ಯ. ಎಲ್ಲರಿಗೂ ನಮಸ್ಕಾರ. ವಿಜಯದ ನಗರ ಅಂತಾನೆ ಹೆಸರುವಾಸಿಯಾಗಿದ್ದ ಈ ಸಾಮ್ರಾಜ್ಯ ಒಂದು ಕಾಲದಲ್ಲಿ ವೈಭವದ ತುತ್ತತುದಿಯಲ್ಲಿತ್ತು. ಆದ್ರೆ ಇವತ್ತು ಉಳಿದಿರೋದು ಅದರ ಭವ್ಯ ಅವಶೇಷಗಳು ಮಾತ್ರ. ಹಾಗಾದ್ರೆ ಈ ಅವಶೇಷಗಳು ಯಾವ ಕಥೆಯನ್ನ ಹೇಳ್ತಿವೆ? ಬನ್ನಿ ಒಟ್ಟಿಗೆ ಸೇರಿ ತಿಳ್ಕೊಳ್ಳೋಣ. ನೋಡಿ, ಈ ಮಾತಿದೆಯಲ್ಲ, ಇದು ನಮ್ಮ ಇವತ್ತಿನ ಚರ್ಚೆಗೆ ತುಂಬಾ ಮುಖ್ಯ. ಯಾಕಂದ್ರೆ ನಾವು ಕೇವಲ ರಾಜರು, ಯುದ್ಧಗಳು ಅದರ ಬಗ್ಗೆ ಮಾತ್ರ ಮಾತಾಡಲ್ಲ. ಅದಕ್ಕೂ ಮೀರಿ ಆ ಕಾಲದಲ್ಲಿ ಸಮಾಜ ಹೇಗಿತ್ತು, ಸಂಸ್ಕೃತಿ ಹೇಗಿತ್ತು, ಸಾಮಾನ್ಯ ಜನ ಹೇಗೆ ಬದುಕ್ತಿದ್ರು ಅನ್ನೋದನ್ನ ಆಳವಾಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಹೌದು, ನಾವು ಇವತ್ತು ಹಂಪಿ ಅಂತೀವಲ್ವಾ, ಅದು ಒಂದು ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯದ ಹೃದಯ. ಅದು ಸುಮ್ಮನೆ ಒಂದು ರಾಜಧಾನಿಯೇ ಆಗಿರಲಿಲ್ಲ, ಬದಲಿಗೆ ಒಂದು ದೊಡ್ಡ ಕಾಸ್ಮೋಪಾಲಿಟನ್ ಸಿಟಿ. ಜಗತ್ತಿನ ಮೂಲೆ ಮೂಲೆಯಿಂದ ವ್ಯಾಪಾರಿಗಳು, ಕಲಾವಿದರು, ವಿದ್ವಾಂಸರು ಎಲ್ಲರೂ ಇಲ್ಲಿಗೆ ಬರ್ತಿದ್ರು. ಅಂತಹ ಒಂದು ಶಕ್ತಿ ಕೇಂದ್ರವಾಗಿತ್ತು ಅದು. ಆದ್ರೆ ಇವತ್ತು ಹಂಪಿಗೆ ಹೋದ್ರೆ ಪರಿಸ್ಥಿತಿ ಬೇರೆನೇ ಇದೆ. ಆ ವೈಭವದ ಬದಲು ಅಲ್ಲಿರೋ ಕಲ್ಲುಗಳು ಮಾತ್ರ ಗತಕಾಲದ ಕಥೆಗಳನ್ನ ಪಿಸುಗುಟ್ಟೋ ಥರ ಕಾಣಿಸುತ್ತೆ. ಜೊತೆಗೆ ಒಂದು ಆಳವಾದ ಮೌನ. ಅಷ್ಟೊಂದು ವೈಭವದಿಂದ ಮೆರೆದ ಒಂದು ನಗರ ಹೀಗೆ ಮೌನವಾಗಿದ್ದು ಹೇಗೆ? ಏನಾಯ್ತು ಅಲ್ಲಿ? ಸರಿ, ಹಾಗಾದ್ರೆ ಬನ್ನಿ ಈ ಸಾಮ್ರಾಜ್ಯದ ಹುಟ್ಟಿನಿಂದಾನೇ ಶುರು ಮಾಡೋಣ. ಯಾಕಂದ್ರೆ ಇದರ ಸ್ಥಾಪನೆ ಬಗ್ಗೆನೇ ಇತಿಹಾಸಕಾರರಲ್ಲಿ ದೊಡ್ಡ ಚರ್ಚೆ ಇದೆ. ಒಂದು ಕಡೆ ಜನಪ್ರಿಯ ದಂತಕಥೆಗಳಿವೆ, ಇನ್ನೊಂದು ಕಡೆ ಐತಿಹಾಸಿಕ ದಾಖಲೆಗಳಿವೆ. ಇವೆರಡು ಹೇಳೋ ಕಥೆ ಒಂದೇನಾ? ಖಂಡಿತ ಇಲ್ಲ. ನೋಡಿ, ಇಲ್ಲಿರೋ ಅತಿ ದೊಡ್ಡ ವ್ಯತ್ಯಾಸ ಏನು ಗೊತ್ತಾ? ಜನ ನಂಬೋ ಕಥೆಗೂ ನಮ್ಗೆ ಸಿಕ್ಕಿರೋ ದಾಖಲೆಗಳಿಗೂ ಇರೋ ಅಂತರ. ದಂತಕಥೆಗಳ ಪ್ರಕಾರ ವಿದ್ಯಾರಣ್ಯರು ಈ ಸಾಮ್ರಾಜ್ಯ ಸ್ಥಾಪನೆಗೆ ಪ್ರೇರಣೆ. ಆದ್ರೆ ಆರಂಭದಲ್ಲಿ ಸಿಕ್ಕಿರೋ ಯಾವುದೇ ಶಾಸನಗಳಲ್ಲೂ ಅವ್ರ ಹೆಸರೇ ಇಲ್ಲ. ವಿದ್ಯಾನಗರ ಅನ್ನೋ ಹೆಸರು ಕೂಡ ತುಂಬಾ ವರ್ಷಗಳ ಆದ್ಮೇಲೆ ಬಂದಿದ್ದು. ಇದರಿಂದ ನಮಗೇನ್ ಗೊತ್ತಾಗತ್ತೆ ಅಂದ್ರೆ, ಕಾಲ ಕಳೆದಂತೆ ಕೆಲವೊಮ್ಮೆ ವ್ಯಕ್ತಿಗಳನ್ನ ಅಥವಾ ಘಟನೆಗಳನ್ನ ವೈಭವೀಕರಿಸೋಕೆ ಕಥೆಗಳು ಹುಟ್ಕೊಳ್ತವೆ. ಇದಕ್ಕೆ ಹೇಳೋದು ಇತಿಹಾಸ ಅಂದ್ರೆ ಮುಗಿದು ಹೋದ ಕಥೆಯಲ್ಲ, ಅದು ನಿರಂತರವಾಗಿ ನಡೆಯೋ ಒಂದು ಶೋಧನೆ ಅಂತ. ಸರಿ, ಸ್ಥಾಪನೆ ಕತೆ ಹೀಗಿದೆ. ಹಾಗಾದ್ರೆ ಈ ಸಾಮ್ರಾಜ್ಯದ ಒಳಗಿನ ಜೀವನ ಹೇಗಿತ್ತು? ಅಲ್ಲಿನ ಸಮಾಜ ಹೇಗಿತ್ತು? ನಾವು ಅಂದ್ಕೊಂಡಷ್ಟು ಸರಳವಾಗಿರ್ಲಿಲ್ಲ, ಬದಲಿಗೆ ತುಂಬಾ ಸಂಕೀರ್ಣ ಮತ್ತು ವೈವಿಧ್ಯಮಯವಾಗಿತ್ತು. 10,000 ಈ ಸಂಖ್ಯೆ ಏನನ್ನ ಸೂಚಿಸುತ್ತೆ ಅಂತ ಯೋಚನೆ ಮಾಡ್ತಿದ್ದೀರಾ? ಇದು ರಾಜ 2ನೇ ದೇವರಾಯ ಸುಮಾರು 1430ರ ಸುಮಾರಿಗೆ ತನ್ನ ಸೈನ್ಯವನ್ನ ಇನ್ನಷ್ಟು ಬಲಪಡಿಸೋಕೆ ಅಂತ ಸೇರಿಸಿಕೊಂಡ ಮುಸ್ಲಿಂ ಅಶ್ವದಳ ಸೈನಿಕರ ಸಂಖ್ಯೆ. ಇದರಿಂದ ನಮಗೆ ಸ್ಪಷ್ಟವಾಗಿ ಗೊತ್ತಾಗೋದೇನು ಅಂದ್ರೆ, ವಿಜಯನಗರ ಕೇವಲ ಒಂದು ಧರ್ಮದ ಸಾಮ್ರಾಜ್ಯ ಆಗಿರಲಿಲ್ಲ. ಅದೊಂದು ತುಂಬಾ ಪ್ರಾಗ್ಮ್ಯಾಟಿಕ್, ಅಂದ್ರೆ ವ್ಯಾವಹಾರಿಕ ಮತ್ತು ಬಹುಸಂಸ್ಕೃತಿಯ ರಾಜ್ಯವಾಗಿತ್ತು. ನೋಡಿ, ಮುಸ್ಲಿಂ ಸೈನಿಕರಿಗೆ ಜಾಗೀರು ಕೊಟ್ಟಿದ್ರು, ರಾಜಧಾನಿಯಲ್ಲಿ ಮಸೀದಿಗಳನ್ನ ಕಟ್ಟಿಸಿದ್ರು. ಅಷ್ಟೇ ಯಾಕೆ, ಅವರ ನಿಷ್ಠೆಗಾಗಿ ಸಿಂಹಾಸನದ ಮುಂದೆ ಕುರಾನ್ ಇಡೋ ವ್ಯವಸ್ಥೆಯನ್ನು ಮಾಡಿದ್ರು. ಇನ್ನೊಂದ್ ಕಡೆ ಮಹಿಳೆಯರ ವಿಚಾರಕ್ಕೆ ಬಂದ್ರೆ, ಆ ಕಾಲಕ್ಕೆ ಅಪರೂಪ ಅನ್ನೋ ಹಾಗೆ ಅವರಿಗೆ ಜಮೀನು ಹೊಂದುವ ಹಕ್ಕಿತ್ತು. ಅಷ್ಟೇ ಅಲ್ಲ, ರಾಜನ ಆಸ್ಥಾನದಲ್ಲಿ ಮಹಿಳಾ ಅಂಗರಕ್ಷಕರು, ಕುಸ್ತಿಪಟುಗಳು ಇದ್ರು ಅಂತ ವಿದೇಶಿ ಪ್ರವಾಸಿಗರೇ ಬರೆದಿಟ್ಟಿದ್ದಾರೆ. ಅಂದ್ರೆ ಅವರ ದೃಷ್ಟಿಕೋನ ಎಷ್ಟು ವಿಶಾಲವಾಗಿತ್ತು ಅಂತ ಊಹಿಸಬಹುದು. ಓಕೆ, ಈ ಸಾಮ್ರಾಜ್ಯದ ಶಕ್ತಿ, ಸಂಪತ್ತು, ವೈವಿಧ್ಯತೆ ಇದೆಲ್ಲ ಅವರ ಸಮಾಜದಲ್ಲಿ ಮಾತ್ರ ಕಾಣಿಸಿಗೋದಲ್ಲ, ಅವರು ಕಟ್ಟಿದ ಅದ್ಭುತವಾದ ವಾಸ್ತುಶಿಲ್ಪದಲ್ಲಿ ಅಚ್ಚಳಿಯದೆ ಉಳಿದಿದೆ. ಬನ್ನಿ ಈಗ ಆ ಕಲ್ಲಿನಲ್ಲಿ ಅರಳಿದ ಕಥೆಗಳನ್ನ ನೋಡೋಣ. ವಿಜಯನಗರದ ವಾಸ್ತುಶಿಲ್ಪ ಅಂದ್ರೇನೆ ಅದೊಂದು ಫ್ಯೂಷನ್ ಸ್ಟೈಲ್. 4 ಕಡೆ ಬೃಹತ್, ಆಕಾಶಕ್ಕೆ ಚಾಚಿದಂತಿರೋ ಗೋಪುರಗಳು, ಮದುವೆ ಸಮಾರಂಭಗಳಿಗಂತನೇ ಕಟ್ಟಿದ ಸುಂದರವಾದ ಕಲ್ಯಾಣ ಮಂಟಪಗಳು, ಮತ್ತೆ ಆ ಯಾಳಿ ಅನ್ನೋ ಪೌರಾಣಿಕ ಪ್ರಾಣಿಯನ್ನ ಕೆತ್ತಿದ ಏಕಶಿಲಾ ಕಂಬಗಳು. ಈ ಹೊಸ ಶೈಲಿ ವಿಜಯನಗರಕ್ಕೆ ಒಂದು ವಿಶಿಷ್ಟ ಗುರುತನ್ನೇ ಕೊಡ್ತು. ಇವು ಸುಮ್ಮನೆ ಕಟ್ಟಡಗಳಲ್ಲ, ಬದಲಿಗೆ ಆ ಸಾಮ್ರಾಜ್ಯದ ತಾಕತ್ತು ಮತ್ತು ಕಲಾಪ್ರಜ್ಞೆಯ ಪ್ರತೀಕ. ಹಂಪಿಯ ವಾಸ್ತುಶಿಲ್ಪದ ಕೆಲವು ಅದ್ಭುತಗಳನ್ನು ನೋಡೋದಾದ್ರೆ ಮೊದಲಿಗೆ ನೆನಪಾಗೋದೇ ವಿಠ್ಠಲಸ್ವಾಮಿ ದೇವಸ್ಥಾನ. ಅಲ್ಲಿನ ಕಲ್ಲಿನ ರಥ ಮತ್ತೆ 56 ಸಂಗೀತದ ಕಂಬಗಳು. ಆ ಕಂಬಗಳನ್ನ ಸರಿಗಮ ಪಿಲ್ಲರ್ಸ್ ಅಂತಾನೆ ಕರೀತಾರೆ, ಯಾಕಂದ್ರೆ ಅವನ್ನ ತಟ್ಟಿದ್ರ ಸಂಗೀತದ ಸ್ವರಗಳು ಹೊರಹೊಮ್ಮುತ್ತೆ. ಇನ್ನು ವಿಷ್ಣುವಿನ ಅವತಾರವಾದ ಉಗ್ರ ನರಸಿಂಹನ ಬೃಹತ್ ಮೂರ್ತಿ, ಅದನ್ನು ಒಂದೇ ಕಲ್ಲಿನಲ್ಲಿ ಕೆತ್ತಿರೋದು. ಹಾಗೆ ರಾಜಮನೆತನದ ಸಮಾರಂಭಗಳು ನಡೀತಿದ್ದ ಆ ಮಹಾನವಿಮಿ ದಿಬ್ಬ, ಅಬ್ಬಾ, ಒಂದೊಂದು ಕೂಡ ಆ ಕಾಲದ ಕಲೆ ಮತ್ತು ಇಂಜಿನಿಯರಿಂಗ್ ಪ್ರತಿಭೆಗೆ ಹಿಡಿದ ಕೈಗನ್ನಡಿ. ಇಷ್ಟೆಲ್ಲ ವೈಭವವಿದ್ದ ವಿಜಯನಗರ ಸಾಮ್ರಾಜ್ಯ ತನ್ನ ಸುವರ್ಣ ಯುಗವನ್ನ ಕಂಡಿದ್ದು ಅದರ ಅತ್ಯಂತ ಪ್ರಸಿದ್ಧ ರಾಜ ಕೃಷ್ಣದೇವರಾಯನ ಕಾಲದಲ್ಲಿ. ಈತ ಕೇವಲ ಒಬ್ಬ ಅದ್ಭುತ ಸೇನಾ ತಂತ್ರಜ್ಞ ಮಾತ್ರ ಆಗಿರಲಿಲ್ಲ, ಕಲೆ ಮತ್ತು ಸಾಹಿತ್ಯದ ದೊಡ್ಡ ಪೋಷಕನೂ ಆಗಿದ್ದ. ಅದ್ಭುತ ಅಂದ್ರೆ ಕೃಷ್ಣದೇವರಾಯ ಸ್ವತಃ ಒಬ್ಬ ಕವಿ ಮತ್ತು ಲೇಖಕ. ತೆಲುಗಿನಲ್ಲಿ ಆಮುಕ್ತಮಾಲ್ಯದ ಅನ್ನೋ ಮಹಾಕಾವ್ಯವನ್ನೇ ರಚಿಸಿದ್ದಾನೆ. ಇದೇ ಕಾರಣಕ್ಕೆ ಆತನಿಗೆ ಆಂಧ್ರಭೋಜ ಅನ್ನೋ ಬಿರುದು ಕೂಡ ಬಂತು. ಅಂದ್ರೆ ಆತ ಸಾಹಿತ್ಯವನ್ನ ಕೇವಲ ಪೋಷಿಸಿದ್ದಲ್ಲ, ಅದರಲ್ಲಿ ತಾನು ಒಬ್ಬ ಪಂಡಿತನಾಗಿದ್ದ. ಅಷ್ಟೇ ಅಲ್ಲ, ಆತನ ಆಸ್ಥಾನದಲ್ಲಿ ಅಷ್ಟದಿಗ್ಗಜರು ಅಂತಾನೆ ಪ್ರಸಿದ್ಧರಾದ ತೆಲುಗಿನ 8 ಶ್ರೇಷ್ಠ ಕವಿಗಳಿದ್ರು. ಅವರಲ್ಲಿ
ಅಲ್ಲಸಾನಿ ಪೆದ್ದನ ಅನ್ನೋರು ಪ್ರಬಂಧ ಪಿತಾಮಹ ಅಂತಾನೆ ಹೆಸರುವಾಸಿ. ಕೇವಲ ಸಾಹಿತ್ಯ ಮಾತ್ರ ಅಲ್ಲ, ಕರ್ನಾಟಕ ಸಂಗೀತ, ಭರತನಾಟ್ಯದಂತಹ ಕಲೆಗಳಿಗೂ ದೊಡ್ಡ ಪ್ರೋತ್ಸಾಹ ಸಿಕ್ತು. ಒಟ್ಟಿನಲ್ಲಿ ಆತನ ಆಸ್ಥಾನ ದಕ್ಷಿಣ ಭಾರತದ ಸಾಂಸ್ಕೃತಿಕ ಕೇಂದ್ರಬಿಂದು ಆಗಿತ್ತು ಅಂದ್ರೆ ತಪ್ಪಾಗಲ್ಲ. ಆದರೆ ಇತಿಹಾಸದ ನಿಯಮದಂತೆ ಎಲ್ಲಾ ಮಹಾನ್ ಸಾಮ್ರಾಜ್ಯಗಳಿಗೂ ಒಂದು ಅಂತ್ಯ ಇದ್ದೇ ಇರುತ್ತೆ. ವಿಜಯನಗರದ ಸುವರ್ಣಯುಗಕ್ಕೂ ಕೂಡ ಒಂದು ಅಂತ್ಯ ಬಂತು. ಈ ಸಾಮ್ರಾಜ್ಯದ ಪಯಣವನ್ನ ನೋಡಿದ್ರೆ ಸುಮಾರು 1336ರಲ್ಲಿ ಸಂಗಮ ವಂಶದಿಂದ ಶುರುವಾಗಿ 1509ರಿಂದ 1529ರವರೆಗೆ ಕೃಷ್ಣದೇವರಾಯನ ಕಾಲದಲ್ಲಿ ಉತ್ತುಂಗಕ್ಕೇರಿ 1565ರ ತಾಳಿಕೋಟೆ ಕದನದಲ್ಲಿ ದೊಡ್ಡ ಆಘಾತ ಅನುಭವಿಸಿತು. ಆ ಯುದ್ಧದ ನಂತರ ರಾಜಧಾನಿ ಸಂಪೂರ್ಣವಾಗಿ ನಾಶವಾಯಿತು. ಆದರೆ ಕಥೆ ಇಲ್ಲಿಗೆ ಮುಗಿಯಲಿಲ್ಲ. ಆಶ್ಚರ್ಯ ಅಂದ್ರೆ ಆ ರಾಜಮನೆತನದ ವಂಶಸ್ಥರು ಇವತ್ತಿಗೂ ಹತ್ತಿರದ ಆನೆಗೊಂದಿಯಲ್ಲೇ ವಾಸಿಸುತ್ತಿದ್ದಾರೆ. ಹೌದು, ಇದು ನಿಜಕ್ಕೂ ಒಂದು ವಿಸ್ಮಯಕಾರಿ ವಿಚಾರ. ವಿಜಯನಗರದ ಪರಂಪರೆ ಕೇವಲ ಹಂಪಿಯ ಕಲ್ಲುಗಳಲ್ಲಿ ಮಾತ್ರ ಉಳಿದಿಲ್ಲ, ಬದಲಿಗೆ ಒಂದು ಜೀವಂತ ರಾಜವಂಶದ ಮೂಲಕ ಇವತ್ತಿಗೂ ಮುಂದುವರೆದಿದೆ. ಆನೆಗೊಂದಿಯಲ್ಲಿರೋ ಅವರ ವಂಶಸ್ಥರಿಗೆ ಇವತ್ತಿಗೂ ಜನ ಗೌರವ ಕೊಡ್ತಾರೆ ಮತ್ತು ಅವರು ಸ್ಥಳೀಯ ಸಮುದಾಯದಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಇದಕ್ಕಿಂತ ದೊಡ್ಡ ಇತಿಹಾಸದ ಮುಂದುವರಿಕೆ ಬೇಕಾ? ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ ನಮ್ಮ ಮುಂದೆ ಉಳಿಯುತ್ತೆ. ವಿಜಯದ ನಗರ ಅಂತಾನೆ ಹೆಸರಿಟ್ಕೊಂಡು ಕಟ್ಟಿದ ಒಂದು ಸಾಮ್ರಾಜ್ಯ ಇವತ್ತು ತನ್ನ ಭವ್ಯವಾದ ಅವಶೇಷಗಳಿಂದಲೇ ಜಗತ್ತಿಗೆ ಪರಿಚಿತವಾಗಿದೆ. ಹಾಗಾದ್ರೆ ವಿಜಯನಗರದ ಕಥೆಯನ್ನ ನಾವು ಹೇಗೆ ನೋಡ್ಬೇಕು? ಅದೊಂದು ಗೆಲುವಿನ ಕಥೆನಾ, ಅಥವಾ ಒಂದು ದುರಂತ ಅಂತ್ಯ ಕಂಡ ಸೋಲಿನ ಕಥೆನಾ, ಅಥವಾ ಇವೆಲ್ಲವನ್ನೂ ಮೀರಿ ಕಾಲವನ್ನೇ ಎದುರಿಸಿ ನಿಂತಿರೋ ಒಂದು ಅಚಲ ಪರಂಪರೆಯ ಸಂಕೇತನ? ಬಹುಶಃ ಉತ್ತರ ನಾವು ನೋಡೋ ದೃಷ್ಟಿಯಲ್ಲೇ ಇರಬಹುದು. ನೋಡಿ, ಇತಿಹಾಸದಲ್ಲಿ ಕೆಲವರು ಖಡ್ಗದಿಂದ ದೊಡ್ಡ ಹೆಸರು ಮಾಡ್ತಾರೆ, ಇನ್ನು ಕೆಲವರು ತಮ್ಮ ಲೇಖನಿಯಿಂದ, ಅಲ್ವಾ? ಆದ್ರೆ ಖಡ್ಗ ಮತ್ತೆ ಲೇಖನಿ ಎರಡನ್ನೂ ಒಂದೇ ಕೈಯಲ್ಲಿ ಹಿಡಿದು ಒಂದು ಕಡೆ ಯುದ್ಧ, ಇನ್ನೊಂದು ಕಡೆ ಕಾವ್ಯ ಅಂತ ಎರಡನ್ನೂ ಕಟ್ಟಿದವರು ಸಿಗೋದು ತುಂಬಾನೇ ಅಪರೂಪ. ಅಂಥ ಒಬ್ಬ ಅಸಾಧಾರಣ ರಾಜನ ಕಥೆ ಇದು. ಹೌದು, ನಾವು ಮಾತಾಡ್ತಾ ಇರೋದು ಶ್ರೀಕೃಷ್ಣದೇವರಾಯನ ಸುವರ್ಣಯುಗದ ಬಗ್ಗೆ. ಬನ್ನಿ ಆ ಕಾಲಕ್ಕೆ ಒಮ್ಮೆ ಹೋಗಿ ಬರೋಣ. ಒಂದು ಕ್ಷಣ ಕಣ್ಣು ಮುಚ್ಚಿ ಯೋಚನೆ ಮಾಡಿ. ಆ ಕಾಲದಲ್ಲಿ ಬಂದಿದ್ದ ವಿದೇಶಿ ಪ್ರಯಾಣಿಕರು ಹೇಳ್ತಾರೆ, ವಿಜಯನಗರದ ಬೀದಿಗಳಲ್ಲಿ ವಜ್ರ, ಮುತ್ತು, ರೇಷ್ಮೆಗಳನ್ನ ರಾಶಿ ಹಾಕಿ ಮಾರಾಟ ಮಾಡ್ತಿದ್ರಂತೆ. ಜಡತ್ತಿನ ಮೂಲೆ ಮೂಲೆಯಿಂದ ವ್ಯಾಪಾರಿಗಳು ಬಂದು ಸೇರುವಂಥ ಒಂದು ಗಿಜುಗುಡುನ ಮಹಾನಗರ. ಇಂಥ ಒಂದು ಸಂಪದ್ಭರಿತ ವೈಭವದ ಸಾಮ್ರಾಜ್ಯದ ಹೃದಯ ಭಾಗದಲ್ಲಿ ಒಬ್ಬ ವ್ಯಕ್ತಿ ಇದ್ರು. ಅವರೇ ಚಕ್ರವರ್ತಿ ಶ್ರೀಕೃಷ್ಣದೇವರಾಯ. ಹಾಗಾದ್ರೆ ನಮ್ಮೆಲ್ಲರ ಮನಸ್ಸಲ್ಲಿ ಮೂಡೋ ಪ್ರಶ್ನೆ ಇದೆ ಅಲ್ವಾ, ಒಬ್ಬನೇ ರಾಜ ಹೇಗೆ ತನಗೆ ಎದುರಾದ ಎಲ್ಲ ಪ್ರತಿಸ್ಪರ್ಧಿಗಳನ್ನು ಯುದ್ಧದಲ್ಲಿ ಸೋಲಿಸಿ ಇಡೀ ದಕ್ಷಿಣ ಭಾರತವನ್ನೇ ತನ್ನ ಹಿಡಿತಕ್ಕೆ ತಗೊಂಡು ಅದೇ ಸಮಯದಲ್ಲಿ ಅಷ್ಟೇ ಉತ್ಸಾಹದಿಂದ ಕಾವ್ಯ ಸಾಹಿತ್ಯದ ಒಂದು ಸುವರ್ಣ ಯುಗವನ್ನೇ ಕಟ್ಟೋಕೆ ಸಾಧ್ಯವಾಯಿತು? ಇದು ನಿಜಕ್ಕೂ ಒಂದು ದೊಡ್ಡ ಒಗಟು. ಬನ್ನಿ ಇದರ ಉತ್ತರವನ್ನ ಹುಡ್ಕೋಣ. ಆ ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂದ್ರೆ ನಾವು ಮೊದಲು ಕೃಷ್ಣದೇವರಾಯನ ವ್ಯಕ್ತಿತ್ವದ ಮೊದಲನೇ ಮುಖವನ್ನ ನೋಡ್ಬೇಕು. ಅದು ಒಬ್ಬ ಯೋಧನ ಮುಖ. ಯಾಕಂದ್ರೆ ಅವನ ಇಡೀ ಸಾಮ್ರಾಜ್ಯ ನಿಂತಿದ್ದೇ ಅವನ ಸೈನ್ಯಬಲ ಮತ್ತು ಯುದ್ಧ ಕೌಶಲ್ಯದ ಮೇಲೆ. ನೋಡಿ, 1509ರಲ್ಲಿ ಪಟ್ಟಕ್ಕೆ ಬರ್ತಾರೆ. ಬಂದ ಕೇವಲ 10 ವರ್ಷದಲ್ಲಿ ಇಡೀ ದಕ್ಷಿಣ ಭಾರತದ ಭೂಪಟವನ್ನೇ ಬದಲಾಯಿಸ್ಬಿಡ್ತಾರೆ. ಮೊದಲು ಬಹಮನಿ ಸುಲ್ತಾನರು, ಆಮೇಲೆ 1512ರಲ್ಲಿ ಕೃಷ್ಣಾ ತುಂಗಭದ್ರಾ ನದಿಗಳ ನಡುವಿನ ಫಲವತ್ತಾದ ನೆಲ ರಾಯಚೂರು ದೋಆಬ್, ನಂತರ ಒಡಿಶಾದ ಗಜಪತಿಗಳು, ಕೊನೆಗೆ 1520ರಲ್ಲಿ ಬಿಜಾಪುರದ ಸುಲ್ತಾನನ ಮೇಲೆ ಒಂದು ನಿರ್ಣಾಯಕ ಗೆಲುವು. ಒಂದರ ಮೇಲೊಂದರಂತೆ ಸರಣಿ ವಿಜಯಗಳು. ಇನ್ಮುಂದೆ ದಕ್ಷಿಣದಲ್ಲಿ ತಾನೇ ಸಾರ್ವಭೌಮ ಅಂತ ಇಡೀ ಜಗತ್ತಿಗೆ ಸಾರಿದ್ರು. ಆ ಕಾಲದ ಯುದ್ಧಗಳು ಹೇಗಿದ್ವು ಅಂದ್ರೆ ಅವರ ಆಸ್ಥಾನದ ಪಂಡಿತರೇ ಹೀಗೆ ವರ್ಣಿಸ್ತಾರೆ. ಇದು ಬರೀ ಹೊಗಳಿಕೆ ಅಲ್ಲ, ಇದೊಂತರಹದ ಎಚ್ಚರಿಕೆ ಕೂಡ. ಅಂದ್ರೆ ಕೃಷ್ಣದೇವರಾಯ ಬರೀ ಯುದ್ಧ ಗೆಲ್ಲೋ ರಾಜ ಆಗಿರ್ಲಿಲ್ಲ, ಬದಲಿಗೆ ಶತ್ರುಗಳ ಎದೆಯಲ್ಲಿ ಭಯ ಹುಟ್ಟಿಸೋ ಯೋಧನಾಗಿದ್ದ. ಅವನ ಈ ಖ್ಯಾತಿಯೇ ಸಾಮ್ರಾಜ್ಯವನ್ನ ಅಷ್ಟು ಗಟ್ಟಿಯಾಗಿಡೋಕೆ ಸಹಾಯ ಮಾಡಿದ್ದು. ಆದ್ರೆ ಅವರ ಗೆಲುವು ಕೇವಲ ಶಕ್ತಿಯಿಂದ ಬಂದಿದ್ದಲ್ಲ, ಅವರು ಜಬರ್ದಸ್ತ್ ತಂತ್ರಗಾರ. ಸೋಲೆ ಗ್ಯಾರಂಟಿ ಅನ್ನೋ ಯುದ್ಧಗಳನ್ನ ಕೊನೆ ಕ್ಷಣದಲ್ಲಿ ತಂತ್ರ ಬದಲಾಯಿಸಿ ಗೆದ್ದಿರೋ ಉದಾಹರಣೆಗಳು ಇವೆ. ಅಷ್ಟೇ ಅಲ್ಲ, ಪೋರ್ಚುಗೀಸರ ಜೊತೆ ಒಳ್ಳೆ ಸಂಬಂಧ ಇಟ್ಕೊಂಡು ಅವರಿಂದ ಬಂದೂಕುಗಳಂತ ಆಧುನಿಕ ವೆಪನ್ಸ್ ತರಿಸ್ಕೊಂಡ್ರು. ತಮ್ಮ ಅಶ್ವದಳಕ್ಕೆ ವೇಗವಾಗಿ ಓಡೋ ಅರೇಬಿಯನ್ ಕುದುರೆಗಳನ್ನ ತರಿಸಿದ್ರು. ಯೋಚನೆ ಮಾಡಿ, ಇದರಿಂದ ಅವರ ಸೈನ್ಯ ಆ ಕಾಲದಲ್ಲಿ ಅಜೇಯವಾಗಿತ್ತು ಅಂದ್ರೆ ತಪ್ಪಾಗಲ್ಲ. ಹಾಗಾದ್ರೆ ಯುದ್ಧಭೂಮಿಯಲ್ಲಿ ಸಂಪಾದಿಸಿದ್ದೆಲ್ಲ ರಾಜಧಾನಿಯಲ್ಲಿ ಹೇಗೆ ಸಂಪತ್ತು ಮತ್ತೆ ಸೌಂದರ್ಯವಾಗಿ ಬದಲಾಯಿತು? ಬನ್ನಿ ಈಗ ನಾವು ವಿಜಯನಗರ ಅಂದ್ರೆ ಗೆಲುವಿನ ನಗರದ ಒಳಗೆ ಹೋಗೋಣ. ಕೃಷ್ಣದೇವರಾಯನ ರಾಜಧಾನಿ ಅಂದ್ರೆ ನಮ್ಮ ಇವತ್ತಿನ ಹಂಪಿ, ಅದು ಬರೀ ಒಂದು ಸಿಟಿಯಾಗಿರ್ಲಿಲ್ಲ,
ಅದೊಂದು ಕಲೆಯ ಪ್ರಪಂಚವೇ ಆಗಿತ್ತು. ಅಲ್ಲಿನ ವಿಠ್ಠಲ ದೇವಸ್ಥಾನಕ್ಕೆ ಹೋದ್ರೆ ಕಲ್ಲಿನ ಕಂಬಗಳನ್ನ ನಿಧಾನವಾಗಿ ತಟ್ಟಿದ್ರೆ ಸಾಕು, ಸಪ್ತ ಸ್ವರಗಳು ಕೇಳಿಸುತ್ತೆ. ಇಂಥ ನಂಬೋಕಾಗದ ವಾಸ್ತುಶಿಲ್ಪದ ಅದ್ಭುತಗಳು ಆ ನಗರದ ಸ್ಪೆಷಾಲಿಟಿಯಾಗಿತ್ತು. ಈ ಸಂಪತ್ತು ಎಷ್ಟಿತ್ತು ಗೊತ್ತಾ? ಬಾರ್ಬೋಸಾ ಅನ್ನೋ ವಿದೇಶಿ ಪ್ರಯಾಣಿಕ ತನ್ನ ಕಣ್ಣಾರೆ ನೋಡಿದ್ದನ್ನ ಬರೆದಿಟ್ಟಿದ್ದಾನೆ. ವಿಜಯನಗರದ ಮಾರ್ಕೆಟ್ಗಳಲ್ಲಿ ವಜ್ರ, ಮುತ್ತು, ರೇಷ್ಮೆಗಳನ್ನ ರಾಶಿ ಹಾಕಿ ಮಾರ್ತಿದ್ರಂತೆ. ಬೀದಿ ಬದಿಯಲ್ಲೇ ವಜ್ರ ವೈಢೂರ್ಯಗಳು ಮಾರಾಟಕ್ಕಿದ್ದು ಅಂದ್ರೆ ಆ ನಗರದ ಶ್ರೀಮಂತಿಕೆ ಎಷ್ಟಿರ್ಬೇಕು ನೀವೇ ಊಹಿಸ್ಕೊಳ್ಳಿ. ಹಾಗಾದ್ರೆ ಇಷ್ಟೊಂದು ದುಡ್ಡನ್ನ ಹೇಗೆ ಮ್ಯಾನೇಜ್ ಮಾಡ್ತಿದ್ರು? ಇದರ ಗುಟ್ಟು ಸ್ವತಃ ಕೃಷ್ಣದೇವರಾಯರೇ ಬರೆದ ಆಮುಕ್ತಮಾಲ್ಯದ ಗ್ರಂಥದಲ್ಲೇ ಇದೆ. ಅವರು ತಮ್ಮ ಬಜೆಟ್ ಬಗ್ಗೆ ಹೇಳ್ತಾರೆ. ರಾಜ್ಯದ ಆದಾಯದ 50% ಅಂದ್ರೆ ಅರ್ಧದಷ್ಟು ಸೈನ್ಯಕ್ಕೆ ಹೋಗ್ತಿತ್ತು. ಉಳಿದ 50%ನಲ್ಲಿ ರಾಜಖಜಾನೆ, ವೈಯಕ್ತಿಕ ಖರ್ಚು, ಉಡುಗೊರೆಗಳು ಇರ್ತಿದ್ವು. ನೋಡಿ, ಇಲ್ಲೊಂದು ಕ್ಲಿಯರ್ ಸ್ಟ್ರಾಟಜಿ ಇದೆ. ಸೈನ್ಯ ಬಲಿಷ್ಠವಾಗಿದ್ರೆ ದೇಶದಲ್ಲಿ ಶಾಂತಿ ಇರುತ್ತೆ. ಶಾಂತಿ ಇದ್ರೆ ಸಂಪತ್ತು, ಸಂಸ್ಕೃತಿ ತಾನಾಗೇ ಬೆಳೆಯುತ್ತೆ ಅನ್ನೋದು ಅವರ ಪ್ಲಾನ್. ಕೃಷ್ಣದೇವರಾಯಲಿಗೆ ಒಂದು ವಿಷಯ ಚೆನ್ನಾಗ್ ಗೊತ್ತಿತ್ತು. ಬರೀ ಯುದ್ಧ ಮಾಡಿ ಸಾಮ್ರಾಜ್ಯ ಕಟ್ಟೋ ಆಗಲ್ಲ ಅಂತ. ಅದಕ್ಕೆ ಅವರು ಕೆರೆ, ಕಾಲ್ವೆ, ಬಾವಿಗಳ ನಿರ್ಮಾಣಕ್ಕೆ ಅಂದ್ರೆ ಇವತ್ತಿನ ಇರಿಗೇಷನ್ ಪ್ರಾಜೆಕ್ಟ್ಗಳಿಗೆ ತುಂಬಾನೇ ಪ್ರಾಮುಖ್ಯತೆ ಕೊಟ್ರು. ಇದರಿಂದ ಏನಾಯ್ತು? ಲಕ್ಷಾಂತರ ಎಕರೆ ಬರಡು ಭೂಮಿ ಕೃಷಿ ಭೂಮಿ ಆಯ್ತು. ಜನರತ್ರ ದುಡ್ಡು ಬಂತು. ಸಹಜವಾಗಿಯೇ ರಾಜ್ಯದ ಆದಾಯ ಕೂಡ ಹೆಚ್ಚಾಯಿತು. ಇದು ಅವರ ಆಡಳಿತದ ದೂರದೃಷ್ಟಿ ಅಲ್ವಾ? ಸೈನ್ಯದಿಂದ ದೇಶಕ್ಕೆ ಸ್ಥಿರತೆ ಸಿಕ್ತು, ನೀರಾವರಿಯಿಂದ ಜನರಿಗೆ ಸಮೃದ್ಧಿ ಸಿಕ್ತು. ಇವೆರಡೂ ಸೇರಿದಾಗ ಏನಾಗುತ್ತೆ? ಒಂದು ಸಮಾಜ ತನ್ನ ಕಲೆ, ಸಂಸ್ಕೃತಿಯಲ್ಲಿ ಉತ್ತುಂಗಕ್ಕೆ ಏರುತ್ತೆ. ಅದೇ ಕೃಷ್ಣದೇವರಾಯರ ಆಳ್ವಿಕೆಯ ಮೂರನೇ, ಬಹುಶಃ ಎಲ್ಲರಿಗೂ ಹೆಚ್ಚು ಗೊತ್ತಿರುವ ಮುಖ, ಸಾಹಿತ್ಯದ ಮಹಾಪೋಷಕ. ಅವರ ಆಸ್ಥಾನಕ್ಕೆ ಭುವನ ವಿಜಯಂ ಅಂತ ಹೆಸರಿತ್ತು. ಅಲ್ಲಿ ಅಷ್ಟದಿಗ್ಗಜರು ಅಂತ ಕರೆಯಲ್ಪಡೋ 8 ಜನ ಮಹಾನ್ ತೆಲುಗು ಕವಿಗಳಿದ್ರು. ಏನಿದು ಅಷ್ಟದಿಗ್ಗಜರು ಅಂದ್ರೆ? ಪುರಾಣಗಳ ಪ್ರಕಾರ 8 ದಿಕ್ಕುಗಳಲ್ಲಿ ಈ ಭೂಮಿಯನ್ನ ಹೊತ್ತಿರೋ 8 ಆನೆಗಳು. ಅದೇ ರೀತಿ ಈ 8 ಕವಿಗಳು ತೆಲುಗು ಸಾಹಿತ್ಯ ಲೋಕದ ಆಧಾರಸ್ತಂಭಗಳು ಅನ್ನೋದು ಇದರ ಹಿಂದಿನ ಅರ್ಥ. ನೋಡಿ, ಇವರೇ ಆ 8 ಮಹಾನ್ ಕವಿಗಳು ಮತ್ತೆ ಅವರ ಪ್ರಮುಖ ಕೃತಿಗಳು. ಇದರಲ್ಲಿ ಅಲ್ಲಸಾನಿ ಪೆದ್ದನರಂತಹ ಮಹಾನ್ ಕವಿಗಳಿಂದ ಹಿಡಿದು ನಮ್ಮೆಲ್ರಿಗೂ ಗೊತ್ತಿರೋ ತೆನಾಲಿ ರಾಮಕೃಷ್ಣನ್ವರೆಗೆ ಎಲ್ಲರೂ ಇದ್ರು. ಇವರೆಲ್ಲ ಸೇರಿ ತೆಲುಗು ಸಾಹಿತ್ಯದಲ್ಲಿ ಪ್ರಬಂಧ ಅನ್ನೋ ಒಂದು ಹೊಸ ಪ್ರಕಾರವನ್ನೇ ಹುಟ್ಟಾಕಿದ್ರು. ಇವರ ಪ್ರತಿಭೆ ಎಂಥ ಮಟ್ಟದಲ್ಲಿತ್ತು ಅಂದ್ರೆ ತೆನಾಲಿ ರಾಮಕೃಷ್ಣನ ಹೆಸರು ಕೇಳಿದ್ರೆ ಸಾಕು, ಇವತ್ತಿಗೂ ಅವರ ಚುರುಕುತನ, ಹಾಸ್ಯ ನೆನ್ಪಾಗುತ್ತೆ ಅಲ್ವಾ? ಇನ್ನು ಪಿಂಗಳಿ ಸೂರನರ ರಾಘವ ಪಾಂಡವೀಯಂ ಅಂತೂ ಒಂದು ಸಾಹಿತ್ಯದ ಅದ್ಭುತವೇ ಸರಿ. ಒಂದೇ ಪದ್ಯವನ್ನ ಒಂದ್ ರೀತಿ ಓದಿದ್ರೆ ರಾಮಾಯಣದ ಕಥೆ, ಅದನ್ನೇ ಬೇರೆ ರೀತಿ ಓದಿದ್ರೆ ಮಹಾಭಾರತದ ಕಥೆ. ವಾವ್! ಆ ಕಾಲದ ಸಾಹಿತ್ಯದ ಮಟ್ಟ ಹೇಗಿತ್ತು ನೋಡಿ. ಆದ್ರೆ ಇಲ್ಲೊಂದು ತುಂಬಾನೇ ಮುಖ್ಯವಾದ ವಿಷಯ ಇದೆ. ಕೃಷ್ಣದೇವರಾಯ ಬರೀ ಕವಿಗಳನ್ನ ಪ್ರೋತ್ಸಾಹಿಸೋ ರಾಜ ಆಗಿರ್ಲಿಲ್ಲ, ಅವರೇ ಒಬ್ಬ ಮಹಾನ್ ಕವಿರಾಜ ಆಗಿದ್ರು. ಹೌದು, ತೆಲುಗಿನಲ್ಲಿ ಆಮುಕ್ತಮಾಲ್ಯದ ಅನ್ನೋ ಮಹಾಕಾವ್ಯ, ಸಂಸ್ಕೃತದಲ್ಲಿ ಜಾಂಬವತಿ ಕಲ್ಯಾಣದಂಥ ಕೃತಿಗಳನ್ನ ಸ್ವತಃ ಅವರೇ ಬರೆದಿದ್ದಾರೆ. ಅಂದ್ರೆ ಅವರು ಬರೀ ಪೋಷಕರಲ್ಲ, ಒಬ್ಬ ಸೃಷ್ಟಿಕರ್ತನೂ ಆಗಿದ್ರು. ಹಾಗಾದ್ರೆ ಇಷ್ಟೆಲ್ಲ ವರ್ಷಗಳಾದ ಮೇಲೂ ಕೃಷ್ಣದೇವರಾಯ ನಮಗೆ ಬಿಟ್ಟು ಹೋಗಿರೋ ಪರಂಪರೆಗೇನು? ಅವರ ಆಡಳಿತದ ಹಿಂದಿದ್ದ ಫಿಲಾಸಫಿ ಏನು? ಅವರೇ ಬರೆದ ಆಮುಕ್ತಮಾಲ್ಯದಲ್ಲಿ ಉತ್ತಮ ಆಡಳಿತದ ಬಗ್ಗೆ ಒಂದು ಅದ್ಭುತವಾದ ಮಾತು ಹೇಳಿದ್ದಾರೆ. ಕೆರೆ, ಕಾಲುವೆಗಳನ್ನ ತೋಡಿಸಿ ಬಡವರನ್ನ ಮೇಲೆತ್ತು, ಅದರಿಂದ ನಿನಗೆ ಸಂಪತ್ತೂ ಸಿಗುತ್ತೆ, ಜೊತೆಗೆ ಧಾರ್ಮಿಕ ಪುಣ್ಯವೂ ಸಿಗುತ್ತೆ ಅಂತ. ಇದರ ಅರ್ಥ ತುಂಬನೇ ಸ್ಪಷ್ಟ. ಜನರ ಒಳಿತೇ ಒಬ್ಬ ರಾಜನ ಅಧಿಕಾರಕ್ಕೂ ಧರ್ಮಕ್ಕೂ ಅಡಿಪಾಯ ಅನ್ನೋದು ಅವರ ನಂಬಿಕೆಯಾಗಿತ್ತು. ಹಾಗಾದ್ರೆ ಕೃಷ್ಣದೇವರಾಯರ ಈ ಕಥೆಯಿಂದ ನಾವೇನ್ ಕಲಿಬಹುದು? ಒಂದು ಸುವರ್ಣಯುಗವನ್ನ ಕಟ್ಟೋದಕ್ಕೆ ಏನ್ಬೇಕು? ಯುದ್ಧದಲ್ಲಿ ಗೆಲ್ಲೋ ಖಡ್ಗ ಮಾತ್ರ ಸಾಕಾ? ಅಥವಾ ಕಾವ್ಯ ಬರೆಯೋ ಲೇಖನಿ ಮಾತ್ರ ಸಾಕಾ? ಕೃಷ್ಣದೇವರಾಯರ ಜೀವನ ನೋಡಿದ್ರೆ ಅನ್ಸುತ್ತೆ, ಬಹುಶಃ ಎರಡೂ ಬೇಕು. ಒಂದು ಇನ್ನೊಂದಕ್ಕೆ ಶಕ್ತಿ ಕೊಡುತ್ತೆ. ಈ ಬಗ್ಗೆ ಏನನ್ಸುತ್ತೆ? ಯೋಚನೆ ಮಾಡ್ಬೇಕಾದ ವಿಷಯ ಅಲ್ವಾ?